ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನುರಾಗ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ, ಗಣೇಶನಿಗೆ 5 ಡೇಸ್ ಆಗಿತ್ತು ಮನೇಲಿ ಕೂರಿಸಿ. ಸೊ ಇವತ್ತು ವಿಸರ್ಜನೆ ಮಾಡೋಣ ಅಂತೇಳಿ ಮಾಡ್ಕೊತಾ ಇದ್ದೀವಿ. ಸೊ ಆ ವ್ಲಾಗ್ನ ನಾನು ವಿತ್ ವಾಯ್ಸ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಹಂಗೆ ಲೈಟಾಗಿ ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಏನೇನು ಆಗುತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ನಿಮಗೆ ಶೇರ್ ಮಾಡ್ತೀನಿ, ಯಾಕೆ ಮಾಡೋಕ್ಕಾಗಿಲ್ಲ ಅಂತ ಹೇಳಿ. ಸೊ ಇವತ್ತು 5 ದಿನ ಆಗಿರೋದ್ರಿಂದ ಸಂಜೆ ಬಂದು ವಿಸರ್ಜನೆ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೆ. ಅದಕ್ಕೆ ನೈವೇದ್ಯಕ್ಕೆ ಕಡುಬು ಮಾಡೋಣ ಅಂತೇಳಿ ಮಾಡ್ಕೊತಾ ಇದ್ದೆ. ಸೊ ಆ ರೆಸಿಪಿನೂ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಒಂದು ಕಪ್ ಆಗೋಷ್ಟು ನಾನು ಎಳ್ಳು ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗತ್ತೆ, ಅದು ಸ್ಮೆಲ್ ಬರುತ್ತೆ. ಅಷ್ಟು ಒಂದು ಸ್ವಲ್ಪ ಗಮ್ ಅನ್ನುತ್ತೆ ಎಳ್ಳು, ಅದು ನೀಟಾಗಿ ಕುಕ್ ಆದಾಗ ಅಷ್ಟು ರೋಸ್ಟ್ ಮಾಡ್ಕೊಂಡ್ರೆ ಸಾಕು. ಅದನ್ನು ತಣ್ಣಗಾಗಿಬಿಟ್ಟು ಸೈಡಲ್ಲಿ ನಾನು ಒಂದು ಬಾಣಲೆಗೆ ನೀರು ಹಾಕ್ಕೊಂಡು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಬಿಕಾಸ್ ಅದು ಕಡುಬಿಗೆ ಅಕ್ಕಿ ಹಿಟ್ಟನ್ನ ರೆಡಿ ಮಾಡ್ಕೊಬೇಕಾಗತ್ತೆ. ಸೊ ಅದನ್ನು ನಾವು ನೀಟಾಗಿ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಟೇಸ್ಟಿಗೆ ಸಾಲ್ಟ್ ಹಾಕಿ ಮೇಲ್ಗಡೆ ಅಕ್ಕಿ ಹಿಟ್ಟನ್ನ ಉದುರಿಸಿ ಅದು ಉಕ್ಕಿ ಬರಬೇಕು ಅಲ್ಲಿವರೆಗೆ ಅದನ್ನು ನೀಟಾಗಿ ಕುಕ್ ಮಾಡ್ಕೊಬೇಕಾಗತ್ತೆ. ಈಗ ನಾನು ನಿಮ್ಗೆ ತೋರಿಸ್ತಿದ್ದೀನಲ್ಲ, ಈ ಥರ ಅದು ಕುದಿ ಬರ್ತಿರಬೇಕು. ಆವಾಗ ನಾವು ಇನ್ನೂ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡಿಕೊಂಡು ಒಣಸ್ಕೊಬೇಕಾಗತ್ತೆ. ಈಗ ನಾವು ಮುದ್ದೆ ಎಲ್ಲ ಒಣಸ್ತೀವಲ್ವ, ಸೊ ಆ ಥರ ಒಣಸ್ಕೊಬೇಕು. ಯಾವುದೇ ಥರ ಗಂಟು ಕೂಡ ಬರಬಾರ್ದು. ನೀಟಾಗಿ ಅದನ್ನು ಒಣಸಿ ಅದು ಬೆಂದರೆ ಅದನ್ನು ಕಡುಬು ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನಾವು ಮಾಮೂಲಿ ಅಕ್ಕಿ ಹಿಟ್ಟನ್ನು ಬಿಡಿಸಿ ಆ ಅಕ್ಕಿ ಹಿಟ್ಟಿನಲ್ಲಿ ಇದನ್ನು ರೆಡಿ ಮಾಡ್ಕೊತಾ ಇರೋದು. ನೀವು ಎಷ್ಟು ಕಡುಬು ಮಾಡ್ಕೊತೀರ ಮೆಷರ್ಮೆಂಟಲ್ಲಿ ನೀವು ಮಾಡ್ಕೊಬೋದು. ನಾವೊಂದು 10 ಅಂತ ಹೇಳಿ ಮಾಡ್ಕೊತಾ ಇರೋದಷ್ಟೇ. ಅಷ್ಟಕ್ಕೆ ಮೆಷರ್ಮೆಂಟ್ಗೆ ನಾವು ಮಾಡ್ಕೊತಾ ಇದ್ದೀವಿ. ಈಗ ನೀವು ತೋರಿಸಿದ್ದೀನಲ್ವ, ಅದು ಎಷ್ಟು ಚೆನ್ನಾಗಿ ನಾದ್ಕೊಬೇಕಂದ್ರೆ ಯಾವುದೇ ಥರ ಗಂಟು ಬರಬಾರ್ದು. ಹಾಗೆ ನೀಟಾಗೂ ಕೂಡ ಬೆಂದಿರಬೇಕು ಅಕ್ಕಿ ಹಿಟ್ಟು. ಅಷ್ಟು ನೀಟಾಗಿ ನಾದ್ಕೊಂಡ್ರೆ ಅದು ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು ಕಡುಬಿಗೆ. ಇನ್ನು ಸ್ವಲ್ಪ ಇದು ನಾದ್ಕೊಂಡಾದ್ಮೇಲೆ ಲೈಟಾಗಿ ಅದು ಹಾರಲಿ ಅಂತ ಇಟ್ಬಿಟ್ಟು ಇನ್ನು ಎಳ್ಳು ಪುಡಿ ಇತ್ತಲ್ವ, ಎಳ್ಳು ಪುಡಿಗೆ ಅದನ್ನು ನೀಟಾಗಿ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಪೌಡರ್ ಥರ. ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಏಲಕ್ಕಿ ಪೌಡರ್, ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಷ್ಟೇ. ನಾವು ಈ ಥರ ಮಾಡೋದು ಕಡುಬನ್ನ, ಎಳ್ಳು ಕಡುಬಿದು ನಾವು ಮಾಡ್ತಿರೋದು. ಸೊ ಎಳ್ಳಲ್ಲಿ ಮಾಡ್ತಿರೋದು. ಇನ್ನು ಇದನ್ನು ನೀಟಾಗಿ ಬೆಲ್ಲ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಎಳ್ಳು ಜೊತೆ ಇನ್ನು ಅಕ್ಕಿ ಹಿಟ್ಟು ನಾವು ರೆಡಿ ಮಾಡ್ಕೊಂಡಿರ್ತೀವಲ್ಲ, ಆ ಅಕ್ಕಿ ಹಿಟ್ಟನ್ನು ನೀಟಾಗಿ ಒಂದೊಂದು ಉಂಡೆ ಕಟ್ಕೊಂಡು ಇಟ್ಕೊಂಡಿರೋದು ಪ್ಲೇಟಲ್ಲಿ. ಇನ್ನೂ ಬಿಸಿ ಇದೆ, ನೋಡ್ತಿರ್ಬೋದು ಎಷ್ಟು ಹೊಗೆ ಕಡಿತಿದೆ ಅಂತ ಹೇಳಿ. ಇನ್ನು ನಾನೊಂದು ಪ್ಲಾಸ್ಟಿಕ್ ಕವರ್ನ ಕಟ್ ಮಾಡಿ ಇಟ್ಕೊಂಡು ಅದಕ್ಕೆ ಕಟ್ಟಿರೋಂಥ ಉಂಡೆನ ಇಟ್ಕೊಂಡು ನೀಟಾಗಿ ಅದನ್ನು ತಟ್ಕೊತಾ ಇದ್ದೀನಿ. ಬಿಕಾಸ್ ಕೈಯಲ್ಲಿ ಇದು ಮಾಡಿದ್ರೆ ಸ್ವಲ್ಪ ಅಂಟಿಸುತ್ತೆ ಅಂತೇಳಿ ಪೇಪರಿಗೆ ಹಾಕ್ಕೊಂಡು ಅದನ್ನು ತಟ್ಕೊತಾ ಇರೋದು. ಈಗ ನೀವು ನೋಡ್ತಿರ್ಬೋದು ಎಷ್ಟು ಅಗಲ ಬರ್ತಿದೆ ಅಂತೇಳಿ. ಎಷ್ಟು ನಿಮಗೆ ತುಂಬ ದೊಡ್ಡದಾಗಿ ಮಾಡ್ಕೊಬೋದು, ನಾನು ಲಿಮಿಟೆಡ್ ಸೈಜಲ್ಲಿ ಮಾಡ್ಕೊತಾ ಇದ್ದೀನಿ. ಹಿಂಗೆ ತಟ್ಟಾದ್ಮೇಲೆ ಈ ಥರ ಬರುತ್ತೆ. ಇದಕ್ಕೆ 1-2 ಸ್ಪೂನ್ ಆಗೋಷ್ಟು ಎಳ್ಳನ್ನು ಹಾಕ್ಕೊಬೇಕಾಗತ್ತೆ ಮಧ್ಯದಲ್ಲಿ. ಅದು ಹಾಕ್ಕೊಂಡಾಗಲೇ ನೆಕ್ಸ್ಟ್ ಅದನ್ನು ಪ್ರೆಸ್ ಮಾಡ್ಕೊಬೇಕು. ಈಗ ಕಡುಬು ಶೇಪ್ ಬರುತ್ತೆ. ಈಗ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಶೇಪ್ ಬರುತ್ತೆ ಅಂತ ಹೇಳಿ. ಈ ಥರ ನೀಟಾಗಿ ಪ್ರೆಸ್ ಮಾಡಿಕೊಂಡ್ರೆ ಈ ಥರ ಬರುತ್ತೆ. ಲೈಟಾಗಿ ಲಾಸ್ಟಲ್ಲಿ ಸ್ವಲ್ಪ ನೀವು ನೀಟಾಗಿ ಅದನ್ನು ಇದು ಮಾಡ್ಕೊಬೇಕಾಗತ್ತೆ. ಈ ಥರ ಒಂದು ಕಡುಬು ರೆಡಿ ಆಗಿದೆ ನೋಡಿ. ದೇವ್ರ ನೈವೇದ್ಯಕ್ಕೆ ಅಂತೇಳಿ ಸ್ವಲ್ಪ ಈಗ ಮಾಡ್ಕೊತೀನಿ, ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿ. ಒಂದು 2-3ನ ದೇವ್ರ ನೈವೇದ್ಯಕ್ಕೆ ಆಗೋಷ್ಟು ಮಾತ್ರ ನನಗೆ ರೆಡಿ ಮಾಡ್ಕೊತಾ ಇರೋದು. ಇದೇ ಥರ ಸೇಮ್ ಮತ್ತೆ ಇನ್ನೊಂದು ಅದೇ ಥರ ತಟ್ಕೊತಾ ಇರೋದು ಚೆನ್ನಾಗಿರುತ್ತೆ. ಕೆಲವರು ಕೊಬ್ಬರಿಲೆಲ್ಲ ಮಾಡ್ತಾರೆ, ಮತ್ತು ಕೊಬ್ಬರಿ ಬೆಲ್ಲ ಹಾಕಿ ಪಾಕೆಲ್ಲ ತೆಗ್ದು ಆ ಥರದ್ದೆಲ್ಲ ಮಾಡ್ತಾರೆ ಮೋದಕ್ಕಾಗೆ ಎಲ್ಲ. ಬಟ್ ಕಡುಬನ್ನ ಈ ಥರ ಮಾಡೋದು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಎಳ್ಳು ಬಳಸಿ ಮಾಡುವಂಥ ಕಡುಬಿದು. ಇನ್ನು ನಾನು ದೇವರಿಗೆ ಬೇಕಾಗಿರೋಷ್ಟು ನೈವೇದ್ಯಕ್ಕೆ ಕಡುಬನ್ನ ರೆಡಿ ಮಾಡಿಕೊಂಡು ಪೂಜೆ ಮಾಡ್ಕೊಳ್ಳೋಣ ಅಂತೇಳಿ ಮಾರ್ನಿಂಗೆ ರೆಡಿ ಮಾಡ್ಕೊತಾ ಇದ್ದೆ. ಸೊ ಈಗ ನಾನೊಂದು 3 ಅಷ್ಟೇ ನಾನು ರೆಡಿ ಮಾಡ್ಕೊಂಡಿರೋದು. ಆ 3ನ್ನು ದೇವರಿಗೆ ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡೋಣ ಅಂತೇಳಿ ದೇವ್ರ ಮನೆಗೆ ಬಂದು ಇಡ್ತಾಯಿದ್ದೀನಿ. ನೆಕ್ಸ್ಟು ಅದ್ರ ಮೇಲೆಲ್ಲ ಸ್ವಲ್ಪ ಹೂವೆಲ್ಲ ಹಾಕಿ ದೇವ್ರ ನೈವೇದ್ಯಕ್ಕೆ ಇಟ್ಟು ಗಣೇಶನ ಪೂಜೆ ಮುಗಿಸ್ಕೊಂಬಿಟ್ರೆ ನೆಕ್ಸ್ಟು ಬೇರೆ ಕೆಲಸ ಎಲ್ಲ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತೇಳಿ ಬೆಳಗ್ಗೆನೇ ನಾನು ರೆಡಿ ಮಾಡ್ಕೊಂಬಿಟ್ಟಿದ್ದೆ. ಸೊ ಇನ್ನು ನೀಟಾಗಿ ಇವತ್ತು ವಿಸರ್ಜನೆ ಇರೋದ್ರಿಂದ ಮಾರ್ನಿಂಗೆ ಎಲ್ಲ ಥರ ರೆಡಿ ಮಾಡಿಕೊಂಡು ಒರೆಸ್ಕೊಂಡು ಎಲ್ಲ ಮಾಡ್ಕೊಂಡು ಆದಮೇಲೆ ದೇವ್ರ ಪೂಜೆ ಮಾಡ್ಕೊತಾ ಇದ್ದೀನಿ. ಇನ್ನು ದಾಸವಾಳ ಇಡ್ತಾಯಿದ್ದೀನಿ, ಬಿಕಾಸ್ ಗಣೇಶನಿಗೆ ಫೇವ್ರೆಟ್ ಹೂವು ಅಂತಲೇ ಹೇಳ್ಬೋದು. ದಾಸವಾಳನ ಇಟ್ಟು ದೇವರಿಗೆ ನಾನು ಸ್ವಲ್ಪ ಬೇಗನೆ ಪೂಜೆ ಮುಗಿಸ್ಕೊಂಡೆ.
ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಇನ್ನು ನಾನು ಮತ್ತು ನಮ್ಮ ಹಸ್ಬೆಂಡ್ ಹೊರಗಡೆ ಹೋಗ್ತಾ ಇದ್ವಿ. ಸೊ ಅವರು ಕೂಡ ಬೇಗ ಎದ್ದಿದ್ರಲ್ವ, ಸೊ ನಾನು ಪೂಜೆ ಮಾಡೋಣ ಅಂತ ಹೇಳಿ ಅವ್ರ ಕೈಲೂ ಪೂಜೆ ಮುಗಿಸ್ತಾ ಇದ್ದೆ. ನಾನು ಮಾಡ್ಕೊಂಡಿದ್ದು ಸ್ವಲ್ಪ ಲೈಟಾಗಿ ವೀಡಿಯೋ ಮಾಡಿಕೊಂಡೆ, ಬಿಕಾಸ್ ನಾನು ಮಾಡಬೇಕಾದ್ರೆ ಸ್ಟ್ಯಾಂಡ್ ಈ ಥರ ಎಲ್ಲ ಏನು ಇಟ್ಕೊಂಡಿರಲಿಲ್ಲ. ಸೊ ಇನ್ನು ನನ್ನ ಹಸ್ಬೆಂಡ್ ಮಾಡ್ತಿರಲ್ಲ, ಸೊ ಅದನ್ನೇ ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಇನ್ನು ಪೂಜೆ ಎಲ್ಲ ಮುಗೀತು, ಮಕ್ಕಳೆಲ್ಲ ಎದ್ದಿದ್ರು. ಸೊ ನಾವು ಒಂದು 8:39 ಅಷ್ಟರಲ್ಲೇ ತಿಂಡಿ ಮುಗಿಸ್ಕೊಂಡು ಬೇಗ ಹೊರಡೋಣ ಅಂತೇಳಿ ಹೊರಟಿದ್ದೀವಿ. ಇನ್ನು ನಾವು ಪೂಜೆ ಎಲ್ಲ ಮುಗೀತಲ್ವ, ಅಮ್ಮ ನಮಗೆ ಏನು ಕಡುಬನ್ನ ರೆಡಿ ಮಾಡಿಕೊಡ್ತಾಯಿದ್ರು. ನನಗಂತೂ ಕಡುಬು ಅಂದರೆ ತುಂಬ ಇಷ್ಟ ಅಂತಲೇ ಹೇಳ್ಬೋದು. ನನಗೆ ಪ್ರತಿ ಇಯರ್ಸ್ ಗೌರಿ ಗಣೇಶ ಹಬ್ಬದ ದಿನ ಯಾವಾಗಾದರೂ ಒನ್ ಡೇ ಮಾಡೇ ಮಾಡ್ತೀವಿ, ದೇವ್ರ ನೈವೇದ್ಯಕ್ಕೆ, ಗಣೇಶ ನೈವೇದ್ಯಕ್ಕೆ ಅಂತ ಹೇಳಿ. ಇನ್ನು ಎಲ್ಲ ರೆಡಿ ಆಗಿ ತಿಂದ್ಕೊಂಡು ನಾವು ತಿಂಡಿ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಹೊರಟಿದ್ದೀವಿ. ಬಿಕಾಸ್ ನನ್ನ ಒಂದು ಸ್ಯಾರೀಸು ರೀಸ್ಟಾಕ್ಸ್ ಮಾಡೋದಿತ್ತು. ಸೊ ಬೈಕಲ್ಲಿ ಇಲ್ಲ, ನಾನು ಬಸ್ಸಲ್ಲಿ ಹೋಗ್ತಿದ್ವಿ ರೆಗ್ಯುಲರಾಗಿ. ಸೊ ಇವತ್ತು ಸಂಡೇ ಅಲ್ವಾ, ಇದ್ದಿದ್ದರಿಂದ ನಾವೇ ಹೋಗೋಣ ಅಂತೇಳಿ ಕಾರಲ್ಲಿ ಹೊರಟಿದ್ದೀವಿ. ಬಟ್ ಸಿಟಿಲೆಲ್ಲ ಹೋಗೋಕ್ಕಾಗಲ್ಲ, ನಾವು ಮೆಟ್ರೋ ಸ್ಟೇಷನಲ್ಲಿ ನಿಲ್ತ್ಕೊಂಡು ಕಾರ್ನ ಅಲ್ಲೇ ಪಾರ್ಕ್ ಮಾಡಿ ಮೆಟ್ರೋದಲ್ಲಿ ಹೋಗೋಣ ಅಂತೇಳಿ ಹೊರಟಿದ್ದು. ಬಟ್ ಈಸಿ ಆಗುತ್ತೆ, ಇಲ್ಲಾಂದರೆ ಈ ಸಂಡೇ ಇರೋದ್ರಿಂದ ತುಂಬ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ನಾವು ಅಂದ್ಕೊಂಡಿರೋ ಟೈಮಿಗೆ ಏನೂ ರೀಚ್ ಆಗೋಕ್ಕಾಗಲ್ಲ. ಇನ್ನು ನಾವು ಮೆಟ್ರೋ ಸ್ಟೇಷನ್ಸ್ಗೆ ಬಂದು ಮೆಟ್ರೋಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ ಅಂತಲೇ ಹೇಳ್ಬೋದು. ಇಲ್ಲಾದರೆ ಒಂದು ಹಾಫ್ ಆನ್ ಅವರ್ ಆಗೋಗುತ್ತೆ, ಗೊತ್ತಾಗಲ್ಲ. ಬಟ್ ಕಾರಲ್ಲಿ ಹೋಗ್ತೀವಿ ಅಂತ ಹೇಳಿದ್ರೆ ಸುಮ್ಮನೆ ಟ್ರಾಫಿಕ್ಕಿಗೆ ಟೈಮ್ ವೇಸ್ಟ್ ಮಾಡಬೇಕಾಗತ್ತೆ. ಇನ್ನು ಎಲ್ಲ ಕಡೆ ರಶ್ ಇರುತ್ತೆ, ಏನೇ ಪರ್ಚೇಸ್ ಮಾಡೋಕ್ಕೆ ಹೋಗೋರು ಇನ್ ಟೈಮ್ ಮಾಡೋಕ್ಕಾಗಲ್ಲ ಅಂತಲೇ ಹೇಳ್ಬೋದು. ಇನ್ನು ನಾನು ಅಲ್ಲಿ ಹೋಗ್ಬಿಟ್ಟು ಶಾಪ್ ಮಾಡೋದು ಯಾವುದೂ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಬಿಕಾಸ್ ಏನಂತಾರೆ, ಸಂಡೇ ಇರೋದ್ರಿಂದ ಸಂಡೇ ಬಜಾರ್ ಎಲ್ಲ ಕಡೆ ಫುಲ್ ರಶ್ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ರಿಟರ್ನ್ ಆಗಿದ್ದೊಂದು 4 ಅಷ್ಟರಲ್ಲಿ ರಿಟರ್ನ್ ಆದ್ವಿ. ಇನ್ನು ನಾವು ಮಧ್ಯಾಹ್ನ ಏನೂ ತಿಂದಿರಲಿಲ್ಲ. ಸೊ ಹಾಗೆ ಮದ್ದೂರು ಟಿಫಾನಿಸಿಗೆ ಬಂದು ಸ್ಟಾಪ್ ಮಾಡಿ ನಾವು ಇಲ್ಲೇನಾದರೂ ತೊಗೊಳ್ಳೋಣ ಅಂತೇಳಿ ಸ್ಟಾಪ್ ಮಾಡಿದ್ವಿ. ಬಿಕಾಸ್ ನಿಮಗೆ ಗೊತ್ತು ಮದ್ದೂರು ಟಿಫಾನಿಸ್ ಏನಕ್ಕೆ ಫೇಮಸ್ ಅಂತ ಹೇಳಿ. ಆಲ್ಮೋಸ್ಟ್ ಈವ್ನಿಂಗ್ ಟೈಮ್ ಎಲ್ಲ ಕಾಫಿ ಮತ್ತು ಮದ್ದೂರು ವಡೆ ತಿನ್ನೋಕ್ಕೆ ಸ್ಟಾಪ್ ಮಾಡ್ತಾರೆ, ಇಲ್ಲಾಂದರೆ ಎಕ್ಸ್ಪೆಷಲಿ ಮದ್ದೂರು ವಡೆ ತಿನ್ನೋಕ್ಕೇ ಸ್ಟಾಪ್ ಮಾಡೋದು. ಮದ್ದೂರು ವಡೆ ಟಿಫಾನಿಸಲ್ಲಿ ತುಂಬ ಫೇಮಸ್ ಅಂತಲೇ ಹೇಳ್ಬೋದು. ಕೆಲವೊಂದಷ್ಟು ನಾನು ವೀಡಿಯೋ ಮಾಡ್ಕೊತಾ ಇದ್ದೆ, ಅವರ ಒಂದು ಯಾವ ಥರ ಬ್ಯಾಕ್ಗ್ರೌಂಡ್, ಎಷ್ಟು ವರ್ಷದಿಂದ ಬಂದಿರೋದಂಥ ಒಂದು ಹಿಸ್ಟ್ರಿ ಇರುತ್ತಲ್ವ ಅವ್ರದ್ದು, ಅದನ್ನು ಕೂಡ ಇಲ್ಲಿ ಹೋಟೆಲಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ನ ಜನಗಳು ಹೋದ ಥರ ಇಲ್ಲಿ ಶೋ ಮಾಡಿದ್ರು ಅಂತಲೇ ಹೇಳ್ಬೋದು. ಇನ್ನು ಹೋಟೆಲ್ ನೋಡ್ತಿರ್ಬೋದು ಹೇಗಿದೆ ಅಂತ ಹೇಳಿ. ಇನ್ನು ನಾವು ಲಂಚ್ ಮುಗಿಸ್ಕೊಂಡು ಮದ್ದೂರು ಟಿಫಾನಿಸ್ ಹೋಟೆಲಿಂದ ಹೊರಟ್ವಿ ಅಂತಲೇ ಹೇಳ್ಬೋದು. ಇನ್ನು ಬರೋಷ್ಟರಲ್ಲಿ ಸಂಜೆ ಒಂದು 5 ಅಷ್ಟಾಗಿತ್ತು, 5:30 ಅಷ್ಟು. ಇನ್ನು ಸ್ಟಾಕ್ಸ್ ಎಲ್ಲ ಒಳಗಡೆ ಎಲ್ಲ ಇಟ್ಟಾದಮೇಲೆ ಇನ್ನು ಊರಿನಲ್ಲಿ ಗಣೇಶ ಇಟ್ಟಿದ್ರಲ್ಲ, ಅವರು ಕೂಡ 5 ದಿನಕ್ಕೆ ಇಲ್ಲಿ ವಿಸರ್ಜನೆ ಮಾಡ್ತಾಯಿದ್ರು. ಸೊ ವಿಸರ್ಜನೆ ಮಾಡುವಾಗ ಊರಲ್ಲಿ ಬಂದು ಮೆರವಣಿಗೆ ಮಾಡ್ತಾರೆ. ಇಲ್ಲಿ ಅದೇ ಥರ ನಮ್ಮ ಮನೆ ಏರಿಯಾದಲ್ಲಿ ಬರ್ತಾಯಿತ್ತು. ಹಾಗೆ ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೆ. ಇನ್ನು DJ ಸೌಂಡಿಗಂತೂ ಮಕ್ಕಳು ನೋಡ್ತಿರ್ಬೋದು ಯಾವ ಥರ ಅವ್ರಿಗೆ ಎನರ್ಜಿ ಬರುತ್ತೆ ಅಂತ ಗೊತ್ತಿಲ್ಲ. ಸುಮ್ಮನೆ ಎಂಜಾಯ್ ಮಾಡ್ತಿರ್ತಾರೆ, ಸುಮ್ಮನೆ ಯಾವುದೋ ಒಂದು ಸ್ಟೆಪ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಿರ್ತಾರೆ. ಅದನ್ನು ಅವ್ರನ್ನ ನೋಡೋದೇ ಒಂದು ಖುಷಿ ಅಂತಲೇ ಹೇಳ್ಬೋದು. ಇನ್ನೂ ಒಂದಷ್ಟು ಕಾರ್ಟೂನ್ಸ್ದೆಲ್ಲ ಫೇಸಸ್ ಹಾಕ್ಕೊಂಡು ಮಕ್ಕಳ ಜೊತೆ ಇನ್ಯಾರೋ ಮಕ್ಕಳಿಗೆ ಅಂತಲೇ ಕೊಡ್ಸಿದ್ರು ಅನಿಸುತ್ತೆ, ಇಲ್ಲ ಬೇರೆಯವ್ರದ್ದು ಯಾವುದೋ ಗೊತ್ತಿಲ್ಲ. ಬಟ್ ಅವರು ಕೂಡ ಈ ಥರ ಎಲ್ಲ ಫೇಸ್ದೆಲ್ಲ ಹಾಕ್ಕೊಂಡು ಗಣೇಶನ ಮುಂದೆ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾಯಿದ್ರು. ಈ ಥರ DJಲಿ ಸಾಂಗ್ ಕೇಳಿದ್ರೆ ಎಲ್ಲರಿಗೂ ಒಂದು ಎನರ್ಜಿ ಬಂದೇ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಣೇಶ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ತುಂಬ ದೊಡ್ಡ ಗಣೇಶ ಅವ್ರು ಕೂರಿಸಿದ್ದು. ಇನ್ನು ನಾವು ಕೂಡ ಮನೇಲಿ ಆರತಿಗೆ ರೆಡಿ ಮಾಡ್ಕೊಂಡಿದ್ವಿ. ಇನ್ನು ಗಣೇಶ ಬರುತ್ತೆ ಅಂದಾಗ ಊರಲ್ಲಿ ಆರತಿ ಮಾಡೋಕ್ಕೆ ಅಂತಲೇ ಹೇಳ್ತಾರೆ. ಸೊ ಈಗ ನಾವು ಕೂಡ ನಮ್ಮ ಮನೇಲಿ ಆರತಿ ಎಲ್ಲ ಕೊಡ್ತಾಯಿದ್ವಿ. ಇನ್ನು ಈ ಗಣೇಶನ ಜೊತೆ ಕೂಡ ಚಿಕ್ಕ ಗಣೇಶನೂ ಕೂಡ ಮೆರವಣಿಗೆಗೆ ಬರ್ತಾಯಿತ್ತು ಅಂತಲೇ ಹೇಳ್ಬೋದು. ಈ ಗಣೇಶನ ಜೊತೆ ಅದನ್ನು ವಿಸರ್ಜನೆ ಇತ್ತಲ್ವ, ಅದನ್ನು ಕೂಡ ಅಲ್ಲಿಂದನೇ ಕರ್ಕೊಂಬರ್ತಾಯಿದ್ರು ಅಂತಲೇ ಹೇಳ್ಬೋದು. ಮಕ್ಕಳದು ಹೋಗೋವರೆಗೂ ಅವರು ಡ್ಯಾನ್ಸ್ ಆಗಿರ್ಬೋದು, ಎಂಜಾಯ್ಮೆಂಟ್ ಅಂತೂ ಇನ್ನೂ ಮುಗ್ದೇ ಇರಲಿಲ್ಲ. ಇನ್ನು ನನ್ನ ಮಗನೂ ಕೂಡ ಅವ್ರ ಜೊತೆ ಹೋಗಿ ಸ್ವಲ್ಪ ಅವನು ಕೂಡ ಡ್ಯಾನ್ಸ್ ಈ ಥರದ್ದೆಲ್ಲ ಮಾಡ್ತಾಯಿದ್ದ. ಸೊ ನಾನು ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೆ. ಬಟ್ ಅಷ್ಟು ಜನಗಳ ಮಧ್ಯೆ ಯಾವುದು ಕಾಣಿಸ್ತಾ ಇರಲಿಲ್ಲ ಅಂತಲೇ ಹೇಳ್ಬೋದು.
ಇನ್ನು ಈ ಗಣೇಶದೆಲ್ಲ ಹೋದಾದ್ಮೇಲೆ ಸೊ ಇನ್ನು ನಮ್ಮ ಮನೇಲಿ ಗಣೇಶನದು ವಿಸರ್ಜನೆಗೆ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊಬಿಡೋಣ ಅಂಥೇಳಿ ಮಾಡ್ಕೊತಾ ಇದ್ದೆ. ಇನ್ನು ಮಕ್ಕಳಿಗೆ ವಿಸರ್ಜನೆಗೆ ಸ್ವಲ್ಪ ಪಂಚೆ ಈ ಥರದ್ದೆಲ್ಲ ಹಾಕೋಣ, ಹಾಗೆ ಟವಲ್ ಈ ಥರದ್ದೆಲ್ಲ ತಲೆಗೆ ಕಟ್ಟಿ ಮತ್ತು ಕುಂಕುಮ ಈ ಥರದ್ದೆಲ್ಲ ಹಾಕ್ಕೊತಾರಲ್ಲ, ಸೊ ಆ ಥರ ಎಲ್ಲ ಹಾಕಿ ರೆಡಿ ಮಾಡಿ ಆನಂತರ ಇವ್ರನ್ನ ವಿಸರ್ಜನೆ ಮಾಡೋಕ್ಕೆ ಇದು ಮಾಡಿದ್ರೆ ಖುಷಿ ಪಡ್ತಾರೆ ಅಂಥೇಳಿ ನಾನು ಎಲ್ಲ ವರ್ಷವೂ ಅಷ್ಟೇ ಕ್ರಿಶುಗೂ ಇದೇ ಥರ ರೆಡಿ ಮಾಡ್ತಾಯಿದ್ದೆ. ಸೊ ಸೋಹಾನ್ ಈ ವರ್ಷ ಫಸ್ಟ್ ಇಯರ್ ಈ ಥರ ರೆಡಿಯಾಗಿ ವಿಸರ್ಜನೆ ಮಾಡೋಕ್ಕೆ ರೆಡಿಯಾಗಿರೋದು. ಲಾಸ್ಟ್ ಇಯರ್ ಒಂದು 1 ಇಯರ್ ಪಾಪು ಅಷ್ಟೇ ಅವನಿದ್ದಿದ್ದು. ಆ ವರ್ಷ ಅವನಷ್ಟೊಂದೇನು ಈ ಥರ ಬಗ್ಗೆ ಎಲ್ಲ ಗೊತ್ತಿಲ್ಲ. ಬಟ್ ಈ ವರ್ಷ ತುಂಬ ಚೆನ್ನಾಗಿ ಎಲ್ಲ ಗೊತ್ತಾಗತ್ತೆ ಅಲ್ವಾ. ಸೊ ಅವನು ಕೂಡ ಖುಷಿಪಟ್ಟು ಈ ಥರದ್ದೆಲ್ಲ ಮಾಡ್ತಾನೆ. ಇನ್ನು ಫಸ್ಟು ಗಣೇಶನ ಕ್ರಿಶುಗೆ ಕೂರಿಸೋಣ ಅಂಥೇಳಿ ಕೂರಿಸ್ತಾ ಇದ್ವಿ, ಮತ್ತು ಗೌರಿನ ಸೋಹಾನಿಗೆ ಕೂರಿಸೋಣ ಅಂಥೇಳಿ ಇಬ್ಬರು ಒಬ್ಬರ ಸಪೋರ್ಟಿವ್ ಆಗಿ ಇಟ್ಕೊಂಡು ಮಾಡೋಣ ಅಂಥೇಳಿ ಮಾಡ್ತಾಯಿದ್ವಿ. ಇನ್ನು ವಿಸರ್ಜನೆಗೆ ಅವನ ಕ್ರಿಶು ಫ್ರೆಂಡ್ಸ್ನ ಇಬ್ಬರು ಕರ್ಸ್ಕೊಂಡಿದ್ವಿ ಅಷ್ಟೇ, ಇನ್ಯಾರೂ ಇರಲಿಲ್ಲ. ಮನೇಲಿ ನಾವಿಷ್ಟು ಜನನ ಇಟ್ಕೊಂಡು ಪೂಜೆ ಮಾಡೋಣ ಅಂಥೇಳಿ ಮಾಡ್ತಾಯಿದ್ವಿ. ಇನ್ನು ಕ್ರಿಶುಗೆ ಅದು ಕೆಳಗಡೆ ಗ್ರಿಪ್ಪಿಂಗ್ ಇರಲಿಲ್ಲ ಅಲ್ವಾ, ಅದು ಸ್ವಲ್ಪ ಚುಚ್ತಿತ್ತು. ಅಪ್ಪ ನನ್ನ ಕೈಲದು ಹಾಕ್ತಿಲ್ಲ ಇದು ಮಾಡೋಕ್ಕೆ ಅಂತ ಹೇಳ್ತಾ ಇದ್ದ. ಸೊ ಹಾಗಾಗಿ ಸ್ವಲ್ಪ ಸಪೋರ್ಟಿವ್ ಆಗಿ ಇಟ್ಕೊತೀನಿ, ಇಷ್ಟೇ ದೂರ ಅಲ್ವಾ ಬಾ ಅಂತೇಳಿ ಕರ್ಕೊಂಬರ್ತಾಯಿದ್ರು. ಇನ್ನು ಸೋಹು ನೋಡ್ತಿರ್ಬೋದು, ನಾನು ಸುಮ್ಮನೆ ಅದು ತಲೆ ಮೇಲೆ ಇಟ್ಕೊಂಡು ಕರ್ಕೊಂಬರ್ತಿರೋದು. ಅವನಿಗೇನೋ ಎಲ್ಲ ಹೊಸ್ತು ಎಕ್ಸ್ಪೀರಿಯೆನ್ಸು ಈ ವರ್ಷ ಅಂತೂ. ಆಮೇಲೆ ಏನಂತ ಹೇಳಿದ್ರೆ, ಗಣೇಶ ಹಬ್ಬಕ್ಕೆ ಈ ಥರದ್ದೆಲ್ಲ ಆರೆಂಜ್ ಕಲರ್ ಶಾಲ್ ಹಾಕೋತಾರೆ, ನಾವು ಹಾಕ್ಕೊಬೇಕು ಅನ್ನೋದೆಲ್ಲ ತರಿಸ್ಕೊಂಡು ಇವರು ಮನೆಯಲ್ಲೇ ಈ ಥರದ್ದೆಲ್ಲ ಹಾಕ್ಕೊಂಡು ಎಂಜಾಯ್ ಮಾಡ್ತಿದ್ರು ಅಂತಲೇ ಹೇಳ್ಬೋದು. ಇನ್ನು ನಾವು ಮನೆ ಹೊರ್ಗಡೆನೇ ಒಂದು ಟಬ್ಬಿಗೆ ನೀರು ಹಾಕಿಬಿಟ್ಟು ಅಲ್ಲಿ ಗಣೇಶನದು ವಿಸರ್ಜನೆ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ವಿ. ಇನ್ನು ಗಣೇಶನ ತಂದು ಹೊರ್ಗಡೆ ಇಟ್ಟು ಸಿಂಪಲ್ಲಾಗಿ ಪೂಜೆ ಮಾಡ್ಕೊಳ್ಳೋಣ ಅಂಥೇಳಿ ಪೂಜೆ ಮಾಡ್ಕೊತಿರೋದು. ಇನ್ನು ಇವತ್ತು ನೈಟ್ ನೈವೇದ್ಯಕ್ಕೆ ಪ್ರಸಾದ ಅಂತ ಹೇಳಿ ಪುಳಿಯೋಗರೆ ಮಾಡಿದ್ದೆ. ಸೊ ಪುಳಿಯೋಗರೆನ ಇಟ್ಟು ಮತ್ತು ಹಣ್ಣುಕಾಯಿ ಎಲ್ಲ ಕೆಚ್ಚು ಪೂಜೆ ಮಾಡಿ, ನಾವು ಕೂಡ ಪೂಜೆ ಮಾಡಿ ಮಕ್ಳ ಕೈಲೂ ಪೂಜೆ ಮಾಡಿಸಿ ಆನಂತರ ಗಣೇಶನ ವಿಸರ್ಜನೆ ಆಗುತ್ತೆ. ಇನ್ನು ನಾವು ಪೂಜೆ ಮಾಡ್ತಿರುವಾಗ ನೋಡ್ತಿರ್ಬೋದು ಎಲ್ಲ ಯಾವ ಥರ ಕೂತ್ಕೊಂಡಿದ್ದಾರೆ ಮಕ್ಕಳಂತ ಹೇಳಿ. ಮಕ್ಕಳು ಖುಷಿ ನೋಡೋದೇ ಒಂದು ಖುಷಿ ಅಂತ ಹೇಳ್ಬೋದು. ಅವ್ರಿಗೆ ಗಣೇಶ ತರಕ್ಕೆ ಖುಷಿ, ಕೂರ್ಸೋಕ್ಕೆ ಖುಷಿ, ಇನ್ನು ಈ ಥರ ವಿಸರ್ಜನೆ ಮಾಡೋಕ್ಕೆ ಖುಷಿ ಅಂತಲೇ ಹೇಳ್ಬೋದು. ಇನ್ನು ಮಕ್ಕಳು ಇರೋ ಜಾಗದಲ್ಲಂತೂ ಅವ್ರದ್ದೇ ಒಂದು ಜಾಸ್ತಿ ಆಟ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಸೋಹಾನ್ ಅಂತೂ ಹುಡುಗರ ಜೊತೆ ಯಾವ ಥರ ಆಟ ಆಡ್ತಿದ್ದಾನೆ ನೀವೇ ನೋಡ್ತಿರ್ಬೋದು ಈ ವಿಡಿಯೋದಲ್ಲಿ. ಇನ್ನು ಇವ್ರ ಪಾಡಿಗೆ ಇವರು ಆಟ ಆಡ್ಕೊತಾ ಇದ್ರು, ನಾನೇನಾದರೂ ರೆಡಿ ಮಾಡ್ತಾಯಿದ್ರೆ. ಇನ್ನು ಪೂಜೆ ಮಾಡೋಕ್ಕೆ ಶುರು ಮಾಡಿಕೊಂಡೆ ನೋಡಿ, ಎಲ್ಲ ಅಲರ್ಟ್ ಆಗಿಬಿಟ್ಟು ನನ್ನ ಮುಂದೆ ಬಂದು ನಿಂತ್ಕೊತಾ ಇದ್ದಾರೆ. ಹಾಗೆ ನಾನು ಏನಾದರೂ ಹೇಳಿ ಗಣೇಶನ ಬಿಡಬೇಕಾದ್ರೆ ಗಣೇಶ ಚಿಕ್ಕ ಕೆರೆಯಲ್ಲಿ ಬಿದ್ದ, ದೊಡ್ಡ ಕೆರೆಯಲ್ಲಿ ಎದ್ದ, ಮತ್ತು ಗಣೇಶನ ಹೊಟ್ಟೆ ನೋಡಿ ಈ ಥರದ್ದೆಲ್ಲ ಹೇಳ್ಬೇಕಲ್ವ, ಹೇಳ್ಕೊಡ್ತಾ ಇದ್ದೆ ನಾನು ಅವರಿಗೆ. ಅಷ್ಟಾಗಿ ಅವರಿಗೆ ಗೊತ್ತಾಗ್ತಿರಲಿಲ್ಲ ಈ ಥರದ್ದೆಲ್ಲ ಹೇಳಬೇಕಾ ಏನಂತ ಹೇಳಿ. ಇನ್ನು ನಾನು ವಿಸರ್ಜನೆ ಮಾಡೋಷ್ಟಕ್ಕೆ ಟೈಮ್ ಆಗುತ್ತೆ ಅಂತೇಳಿ ಒಂದು 7 ಗಣೇಶನ ವಿಸರ್ಜನೆ ಮಾಡೋಣ ಅಂತೇಳಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಇನ್ನು ನಾನೆಲ್ಲ ಪೂಜೆ ಮಾಡ್ಕೊಂಡಾದ್ಮೇಲೆ ಕೃಷಿ ಕೈಲೂ ಮಾಡಿಸಿ ಮತ್ತು ಹುಡುಗರು ಎಲ್ಲ ಪೂಜೆ ಎಲ್ಲ ಮಾಡೋಕ್ಕೆ ಅವರು ಕೂಡ ಮಾಡೋಕ್ಕೆ ಇಷ್ಟಪಟ್ಟು ಮಾಡ್ತಾಯಿದ್ರು. ಇನ್ನು ಈ ಮಕ್ಕಳೆಲ್ಲ ಪೂಜೆ ಆದಮೇಲೆ ಮಮ್ಮಿ ಮತ್ತು ರಾಮೆಲ್ಲ ಇದ್ರಲ್ಲ, ಸೊ ಅವರು ಪೂಜೆ ಮಾಡ್ತೀನಿ ಅಂತೇಳಿ ಅವರು ಕೂಡ ಪೂಜೆ ಮಾಡ್ಕೊತಾ ಇದ್ದರು. ಇದೆಲ್ಲ ಲಾಸ್ಟಲ್ಲಿ ಸ್ವಲ್ಪ ಅಕ್ಷತೆಗಳೆಲ್ಲ ಹಾಕೋದಿತ್ತಲ್ವ, ಸೊ ಅದನ್ನೆಲ್ಲ ಹಾಕೋಣ ಅಂತೇಳಿ ಹಾಕ್ತಾಯಿದ್ದಿದ್ದು. ಮಮ್ಮಿ ಪೂಜೆ ಮುಗಿಸ್ಕೊಂಡಾದ್ಮೇಲೆ
ನಮ್ಮಮ್ಮಿ ಏನು ಮಾಡ್ತಾಯಿದ್ರು ಮಕ್ಕಳು ಕೂಡ ಅದೇ ಥರ ಮಾಡ್ತಾಯಿದ್ರು. ಸೊ ಮಮ್ಮಿ ಪೂಜೆ ಎಲ್ಲ ಮಾಡಾದ್ಮೇಲೆ ಸ್ವಲ್ಪ ಅಕ್ಷತೆ ಕಾಳು ಹಾಕೋಕ್ಕೆ ಅಂತ ತೊಗೊಂಡ್ರೆ ನಾನು ಹಾಕ್ಬೇಕಂತೇಳಿ ಎಲ್ಲರೂ ಕೂಡ ಅದನ್ನೇ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು. ಮಕ್ಕಳು ಒಬ್ಬರು ಒಂದು ಮಾಡಿದ್ರೆ ಸಾಕು, ಸೊ ಎಲ್ಲರೂ ಅದನ್ನೇ ಮಾಡಬೇಕು. ಎಲ್ಲರೂ ಅದೇ ಥರ ಮಕ್ಕಳು ಮಾಡೋ ಕೆಲಸಗಳಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟು ಇವ್ರದ್ದೆಲ್ಲ ಪೂಜೆ ಆದಮೇಲೆ ರಾಮ್ ಕೂಡ ಅವರು ಪೂಜೆ ಮಾಡೋಕ್ಕೆ ಅಂತ ಬಂದರು. ಎಲ್ಲರೂ ಪೂಜೆ ಮುಗಿಸಿದ್ರು ಈ ಮಕ್ಳದ್ದು ಪೂಜೆ ಅಂತೂ ಇನ್ನೂ ಮುಗ್ದೇ ಇರಲಿಲ್ಲ. ಸೊ ಯಾರ್ಯಾರು ಮಾಡ್ತಾರೆ ಅವ್ರ ಜೊತೆ ಎಲ್ಲ ನಮ್ಮದು ಒಂದು ಸ್ವಲ್ಪ ಇರಲಿ ಅಂತ ಹೇಳಿ ಅವರು ಪೂಜೆನ ಮಾಡ್ತಾಯಿದ್ರು. ಏನಾದರೂ ಒಂದು ಮಾಡ್ತಿರ್ತಾರೆ ಮಕ್ಕಳಂತಲೇ ಹೇಳ್ಬೋದು. ನೋಡ್ತಿರ್ಬೋದು ಯಾವ ಥರ ಎಲ್ಲ ಮಾಡ್ತಿದ್ದಾರೆ ಅಂಥೇಳಿ. ಸೊ ಹಿಂಗೆ ಎಲ್ಲರದ್ದು ಪೂಜೆ ಎಲ್ಲ ಮುಗೀತು. ಸೊ ಗಣೇಶನ ಆಶೀರ್ವಾದ ತೊಗೊತಾ ಇದ್ದಾರೆ ಎಲ್ಲರೂ. ನೋಡಿ, ಒಬ್ಬರು ಮುಗಿದ್ರೆ ಎಲ್ಲರೂ ಮುಗಿತಾರೆ. ಸೊ ಗಣೇಶನ ಆಶೀರ್ವಾದ ಎಲ್ಲ ತೊಗೊಂಡಾಯಿತು. ಫೈನಲಿ ಗಣೇಶನ ವಿಸರ್ಜನೆಗೆ ನಾವು ಸ್ಟಾರ್ಟ್ ಮಾಡ್ಕೊತಾ ಇದ್ದೀವಿ. ಇನ್ನು ಕ್ರಿಶುಗ ಮೇಲೆ ಗಣೇಶನ ಇಟ್ಟು, ಸೋಹನ್ ಮೇಲೆ ಗೌರಿನ ಇಟ್ಟು, ಅಲ್ಲೇ ಮುಂದೆನೇ ಒಂದು ಟಬ್ಬಲ್ಲಿ ನೀರಿಟ್ಟಿದ್ವಲ್ಲ, ಸೊ ಅಲ್ಲೇ ಮಾಡೋಣ ಅಂಥೇಳಿ ಮಾಡ್ಕೊತಾ ಇದ್ದೀವಿ. ಸಾಕು, ಅಷ್ಟು ಒಂದು ಗಣೇಶ ಮುಳುಗೋಷ್ಟೇ ಒಂದು ದೊಡ್ಡ ಟಬ್ಬಲ್ಲಿ ನೀರು ತುಂಬಿರೋದು. ಇನ್ನು ಕ್ರಿಶು ಗಣೇಶನ ಬಿಟ್ಟರೆ ಸೋಹನ್ ಗೌರಿ ಬಿಡ್ತಿರೋದು. ಫಸ್ಟು ಗೌರಿ ಬಂದಿರೋದು. ಗೌರಿನ ಬಿಡಬೇಕಂತೇಳಿ ಸೋಹನ್ನ ಮುಂದೆ ಕರ್ಕೊಂಡು ಹೋಗ್ತಿದ್ರೆ ಅವ್ನು ಆಟ ಆಡೋ ಕಡೆನೇ ಒಂದು ಮೈಂಡ್ಸೆಟ್ ಇರೋದು. ಪಪ್ಪ ಫಸ್ಟು ಬಿಟ್ಬಿಡೋಣ, ಆಮೇಲೆ ನೀನು ಹೇಗಾದರೂ ಮಾಡ್ಕೊಂಡು ಆಟ ಆಡೋವಂತ ಹೇಳಿ ಅವನ್ನ ಫೋರ್ಸಬಲ್ ಕರ್ಕೊಂಬಂದಿರೋದಾಯಿತು. ಇನ್ನು ಗೌರಿನ ಅವನ ಕೈಲಿ ಇಟ್ಕೊಂಡು 3 ಸತಿ ಮುಳುಗಿಸಿ ಬಿಡಿಸಾಯಿತು. ಇನ್ನು ರಾಮ್ ಕ್ರಿಶು ಕೈಲಿ ಗಣೇಶನ 3 ಸತಿ ಮುಳುಗಿಸಿ ಗಣೇಶನಲ್ಲೇ ಬಿಟ್ಟರು. ಸೊ ಕಂಪ್ಲೀಟ್ ಅದು ಗಣೇಶ ಮುಳುಗತ್ತೆ ಆ ಟಬ್ಬಲ್ಲಿ ಅಂತಲೇ ಹೇಳ್ಬೋದು. ಇನ್ನು ಇದಾಗಿತ್ತು ಈ ಕಂಪ್ಲೀಟ್ ವ್ಲಾಗ್ ಅಂತ ಹೇಳ್ಬೋದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ವಿಡಿಯೋಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆ ನಾನು ಮಾರ್ನಿಂಗ್ ಸ್ಯಾರಿ ಸ್ಟಾಕ್ಸ್ ಹಾಕಿದ್ದೆ ಅಂತ ಹೇಳಿದ್ನಲ್ವ, ನನ್ನ ಒಂದು ಅನುರಾಗ್ ಕ್ರಿಶೋ ಕಲೆಕ್ಷನ್ಸ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನನ್ನ ಸ್ಟಾಕ್ಸ್ ಅಪ್ಡೇಟ್ ಹಾಕಿದ್ದೀನಿ. ಫ್ರೀ ಮಾಡ್ಕೊಂಡೊಮ್ಮೆ ಚೆಕ್ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.